ಸಿನಿಮಾ ಮಾಡಿಕೊಂಡು ಖರ್ಚು ಮಾಡಿಕೊಂಡು ವೇಸ್ಟ್ ಮಾಡಿಕೊಂಡು ನಿಜವಾಗ್ಲೂ ಆ ಪೊಟೆನ್ಷಿಯಲ್ ಇದೆ. ಸೊ ಈ ಸಿನಿಮಾ ಒಳ್ಳೇದಾಗಲಿ. 12th ರಿಲೀಸ್ ಆಗ್ತಾ ಇದೆ. ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಕಷ್ಟಪಟ್ಟಿದ್ದೀವಿ, ಯಾಕಂದರೆ ಲಾಂಗ್ ಶಾಟು ಕ್ಲೋಸ್ ಅಪ್ ಎಲ್ಲ ಇದ್ರೆ ನಾವು ಈಸಿಯಾಗಿ ಮಾಡ್ಬೋದು, ಕಟ್ ಶಾರ್ಟ್ ಆಗುತ್ತೆ. ಇದು ಹಾಗಲ್ಲ, ಯಾವುದೋ ಒಂದು ಕಡೆ CCTV ಅಲ್ಲಿ ಇದೆಯಲ್ಲ ಅದಿಷ್ಟು ಕವರ್ ಮಾಡುತ್ತೆ. ಒಂದೇ ಶಾರ್ಟಲ್ಲಿ ನಾವು ಮಾಡಬೇಕಿತ್ತು. ಒಂದು ಶಾರ್ಟಲ್ಲಿ ಯಾವುದೋ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು 2.5 ನಿಮಿಷ ಶಾರ್ಟ್ ಮಾಡ್ತಿದ್ದೆ, ಒಂದು ಚಿಕ್ಕ ಮಿಸ್ಟೇಕ್ ಆದರೆ ರೀಶಾರ್ಟ್ ಆಗ್ತಿತ್ತು. ಸಿಕ್ಕಾಪಟ್ಟೆ ಬೆವರಿಸ್ಬಿಟ್ಟಿದ್ದಾರೆ ನಮ್ಮದು. ನಾನು ಲಿಖಿತ್ ಹೀರೋ ಮಾಡ್ತಿದ್ದೀನಿ, ಮಗ ಈ ಥರದೊಂದು ರೋಲ್ ಇದೆ, ನೀನು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಫಸ್ಟ್ ಹೋಗಿ ರವಿ ಸರ್ನ ಭೇಟಿಯಾಗಿ, ರವಿ ಸರ್ ಆ್ಯಕ್ಚುಲಿ ಕ್ಯಾರೆಕ್ಟರ್ ಎಲ್ಲರೂ ಕ್ಯಾರೆಕ್ಟರ್ ಚೆನ್ನಾಗಿದೆ ಸರ್, ದಯಾಳ್ ಸಿನಿಮಾ ನಮ್ಗೆ ನೋಡಿದ್ರಂದ್ರೆ ನಾವು ಅರ್ಧ ಗೆದ್ದಂಗೆ ಅಂತೇಳಿ. ಯಾಕಂದರೆ ನೀವು ಮಾಡೋ ಸಿನಿಮಾಗಳು ನಿಮ್ಮ ಯೋಚನಾ ಶಕ್ತಿಗಳು ನಿಮ್ಮ ಸಿನಿಮಾಗಳೆಲ್ಲ ನಾನು ನೋಡ್ಕೊ ಬಂದಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಒಳ್ಳೇದಾಗಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕನ್ನಡ. ಎಲ್ಲೊಬ್ರು ಕೇಳ್ತಿರ್ತಾರೆ, ಮಾಡಿದಂತೆ ಸಿನಿಮಾ ಮಾಡ್ತಿರಲ್ಲ, ಬೇರೆ ಥರ ಮಾಡಬೇಕು ಬರಬೇಕು ಅಂತ. ಸೊ ಆ ಥರ ಒಂದು ಆಲೋಚನೆ ಇದ್ದಿದ್ದರಿಂದ ರವಿ ಮೈಂಡಲ್ಲಿ ಇದ್ದಂಥ ಈ ಒಂದು ಕಂಟೆಂಟ್ನ ಒಪ್ಪಿ ಅವರು ಸಪೋರ್ಟ್ ಮಾಡಿ ನಿಂತಿತ್ತು. ಒಂದು ಪ್ಯಾಷನ್ ಅನ್ನೋದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಆಗುತ್ತೆ. ಟು ಬಿ ಆನೆಸ್ಟ್, ನೀವು ಹೇಳ್ದಂಗೆ ರಿಸೆಪ್ಷನ್ ಕ್ಯಾರೆಕ್ಟರ್ ಜೊತೆ ಒಂದು ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಪಾತ್ರ ಇದು ನಾನು ಮಾಡಿದ್ದು ಕೂಡ. ಬಟ್ ಭಯ ಅಂತ ಏನಾಗಿಲ್ಲ. ಫಸ್ಟ್ ಟೈಮ್ ಕತೆ ಕೇಳಿದಾಗ ನನಗೆ ಇದೇನು ಡಿಫ್ರೆಂಟ್ ಜನರ ಥರ ಇದೆ ಅಲ್ಲ ಈ